ಜೈ ಶ್ರೀರಾಮ್. ಕಳೆದ ವರ್ಷ ರಾಮಮಾಲೆ ಕುರಿತಾಗಿ ನಮ್ಮ ಚಾನಲ್ ಮುಖಾಂತರ ಒಂದು ವಿಡಿಯೋವನ್ನು ನಾವು ಪ್ರಸಾರ ಮಾಡಿದ್ವಿ. ಕಳೆದ ವರ್ಷ ಗುರುಮಿಟ್ಕಲ್ ಪಟ್ಟಣದಲ್ಲಿ ರಾಮಮಾಲೆ ಒಂದು ವ್ಯಕ್ತಿಯಿಂದ ಪ್ರಾರಂಭ ಆಗಿರ್ತದೆ. ಈ ವರ್ಷವೂ ಸಹ ಅದು ಮುಂದುವರೆದಿದೆ. ಆ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಗುರುಮಿಟ್ಕಲ್ನ ಹೊರವಲಯದಲ್ಲಿ ಇರ್ತಕ್ಕಂಥ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ. ಈ ದೇವಸ್ಥಾನದ ಎಷ್ಟು ವರ್ಷಗಳ ಕೆಳಗಡೆ ನಿರ್ಮಾಣ ಆಗಿದೆ ಅನ್ನೋದು ಇನ್ನೂ ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ಈ ದೇವಸ್ಥಾನದಲ್ಲಿ ಕಳೆದ ವರ್ಷ ಒಬ್ರು ಲಕ್ಷ್ಮಪ್ಪ ಲಿಕ್ಕಿ ಅನ್ನುವರು ಶ್ರೀರಾಮ ಮಾಲೆ ಮೊಟ್ಟ ಮೊದಲ ಬಾರಿಗೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಹಾಕಿದ್ರು. ಗುರುಮಿಟ್ಕಲ್ ಪಟ್ಟಣ ಅನ್ನೋದಕ್ಕಿಂತ ನಮ್ಮ ಯಾದಗಿರಿ ಜಿಲ್ಲೆ ಆಗಿರ್ಬೋದು, ನಮ್ಮ ಈ ಭಾಗಕ್ಕೆ ಹಾಕಿದ ಮೊಟ್ಟ ಮೊದಲ ವ್ಯಕ್ತಿ ಇವರು. ಕಳೆದ ವರ್ಷ ಇವರ ಬಗ್ಗೆ ನಮ್ಮ ಚಾನಲ್ ಮುಖಾಂತರ ಒಂದು ಮಾಹಿತಿ ನೀಡಲಾಗಿತ್ತು. ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಜರುಗ್ತಾ ಇದ್ದಾವೆ. ಈ ಸುತ್ತಮುತ್ತಲು ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಒಂದು ಶಿವಾಲಯ ಇದೆ, ಹಾಗೂ ಕಾಳಿಕಾದೇವಿ ದೇವಸ್ಥಾನನೂ ಇದೆ. ನಾಗರ ಕಟ್ಟೆಗಳು ಮತ್ತೆ ಅರಳಿ ಮರ ಕಟ್ಟೆ ನಾವಿಲ್ಲಿ ನೋಡ್ಬೋದು. ದೇವಸ್ಥಾನ ಸುತ್ತಮುತ್ತ ಇತ್ತೀಚೆಗೆ ಜೀರ್ಣೋದ್ಧಾರ ಕೆಲಸಗಳು ನಡೆದಿದ್ದಾವೆ. ಸಾಕಷ್ಟು ದೇವಸ್ಥಾನಗಳು ಇಲ್ಲಿದ್ದಾವೆ. ದೇವಸ್ಥಾನಗಳ ಜೀರ್ಣೋದ್ಧಾರ ಸ್ವಲ್ಪ ಆಗ್ತಾ ಇದೆ. ಇನ್ನು ದೇವಸ್ಥಾನ ಪ್ರತಿನಿತ್ಯ ಇಲ್ಲಿ ಪೂಜೆ ಆಗ್ತಾನೆ ಇದೆ, ಒಂದು ಒಳ್ಳೆ ವಿಚಾರ. ಇನ್ನು ಈ ಬಾರಿಯ ರಾಮ ಮಾಲೆಯ ಕುರಿತಾಗಿರ್ತಕ್ಕಂಥ ಮಾಹಿತಿ ನಾವೀಗ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ವಾಮಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಬ್ಬರಿಂದ ಪ್ರಾರಂಭ ಆಗಿರ್ತಕ್ಕಂಥ ರಾಮಮಾಲೆ ಇವತ್ತು ಈ ವರ್ಷ ಎಷ್ಟು ಜನ ಹಾಕಿದ್ದೀರಿ ಸ್ವಾಮಿ ನೀವು? 9 ಜನ ಆಗಿದ್ದೀರಾ. ಎಷ್ಟು ವರ್ಷ ಆಯಿತು ನೀವು? 2 ವರ್ಷ ಆಯಿತು. ಹೋದ ವರ್ಷ ಪ್ರಾರಂಭ ಆಯಿತು. ತಾವು ಒಬ್ಬರೇ ಹಾಕಿದ್ರಿ? ಹಾಂ, ತಾವು 41 ದಿವಸ ಒಬ್ಬರೇ ಹಾಕಿದ್ರಿ. ಈ ವರ್ಷ 9 ಜನ. ಯಾವ್ಯಾವ ರೀತಿ ಇರ್ತದೆ ಸ್ವಾಮಿ ಪೂಜೆ ಆಗಿರ್ಬೋದು? ಈ ಮಾಲೆ ವಿಧಾನಗಳು ಯಾವ ರೀತಿ ಇದಾವೆ? ಮಾಲೆ ವಿಧಾನಗಳು ಶ್ರೀರಾಮಚಂದ್ರ ನಾಮಗಳು ಇರ್ತಾವಲ್ಲ, ರಾಮಮಾಲ ರಾಮ ಅಂತ ಅಂದು ಆತನ ಹೆಸರು ಹೇಳ್ಕೊಂತ ನಾವು ಜಪ ಮಾಡಬೇಕು. ದಿನಕ್ಕೆ ಎಷ್ಟು ಸಾರಿ ಪೂಜೆ ಮಾಡ್ಕೊತೀರಾ ನೀವು? 2 ಸಾರಿ. ದಿನಕ್ಕೆ 2 ಸಾರಿ? 2 ಸಾರಿ 3 ಸಾರಿ ಅಂತ ಹೇಳ್ತಾರೆ. ಮಧ್ಯಾಹ್ನ, ಮುಂಜಾನೆ, ಸಾಯಂಕಾಲ. ಈಗ ಪ್ರಸಾದ ನೀವೇ ಸ್ವತಃ ನಿಮ್ಮ ಕೈಯಾರೆ ನೀವೇ ತಯಾರಿಸ್ಕೊಂಡು ನೀವೇ ಊಟ ಮಾಡ್ತೀರಾ? ಮಾಡ್ಕೊತೀವಿ, ಯಾರ ಕೈಯಲ್ಲಿ ಇಲ್ಲೇ ಇರ್ತೀರಾ? ಇಲ್ಲೇ ಮನೆಗೆ ಹೋಗಲ್ಲ, ಇಲ್ಲೇ ಮಲ್ಕೋತೀರಾ, ಇಲ್ಲೇ ಇರ್ತೀರಾ, ದೇವಸ್ಥಾನದಲ್ಲೇ ಇರ್ತೀರಿ ನೀವು? ಈ ರಾಮಮಾಲ ಅಂದ್ರೆ ಯಾರಿಗೆ ಗೊತ್ತಿಲ್ಲ. ಹೌದು, ಯಾಕಡೆ ಇಲ್ಲ ಸದ್ಯಕ್ಕಂತ ಗುರುಮಿಟ್ಕಲ್ದಾಗನೆ. ಗುರುಮಿಟ್ಕಲ್ ಅಷ್ಟೇ ಅಲ್ಲ, ಸುತ್ತಮುತ್ತಲು ಸಹಿತ ಎಲ್ಲೂ ಗೊತ್ತಿಲ್ಲ ಈ ರಾಮಮಾಲೆ ಬಗ್ಗೆ. ರಾಮಮಾಲ ರಾಮ ಅಂದ್ರೆ ಸಿರಿಹರಿ ಅವತಾರ. ಹೌದು, ರಾಮ ಅಂದ್ರೆ ಸಿರಿಹರಿ ಅವತಾರ. ವಿಷ್ಣು ಅವತಾರನೇ ರಾಮ. ಇನ್ನು ಸ್ವಲ್ಪ ಇನ್ನೂ ನಮ್ಮ ವೀಕ್ಷಕರಿಗೆ ರಾಮಮಾಲೆ ಬಗ್ಗೆ ತಿಳಿಸ್ತೀರಾ? ನೀವು ಹೋದ ವರ್ಷ ಹೇಳಿದ್ರಿ ರಾಮಮಾಲೆ ಬಗ್ಗೆ. ರಾಮಮಾಲ ಅಂದ್ರೆ ಶಿವ ಅಂದ್ರೆ ಏನು, ರಾಮ ಅಂದ್ರೆ ಏನು ತಿಳ್ಕೊಬೇಕಲ್ಲ. ಅದು ಶಿವ ಅಂದ್ರೆ ಏನು, ರಾಮ ಅಂದ್ರೆ ಏನು. ಶಿವ ಅಂದ್ರೆ ಆತಕ್ಕ ರೂಪ ಇಲ್ಲ, ನಾಮ ಇಲ್ಲ, ಏನಿಲ್ಲ. ಈಗ ರಾಮನಿಗೆ ಅವತಾರ ಅದ, ರೂಪ ಅದ, ರೈತ ಅದ. ಎಲ್ಲ ರಾಮನಿಂದನೇ ಸೃಷ್ಟಿ ನೇಮ. ಸ್ವಾಮಿ, ಮಾಲೆ ಹಾಕ್ಲಿಕ್ಕೆ ಏನಾದರೂ ವಯಸ್ಸಿನ ಇತಿಮಿತಿ ಏನಾದರೂ ಇದೆಯಾ? ಇಷ್ಟೇ ವಯಸ್ಸು ಏನಿಲ್ಲ. ಹಾಂ, ವಯಸ್ಸಿನಾಗ ಯಾರನ್ನ ಆಗ್ಬೋದು, ಯಾರು ಬೇಕಾದ್ರೆ ಹಾಕ್ಬೋದು. ಈ ಮಾಲೆ ಮುಗಿದ್ಮೇಲೆ ನೀವು ಮತ್ತೆ ಇವಾಗ ಎಲ್ಲಿ ಹೋಗ್ತೀರಾ? ಅಯೋಧ್ಯೆ ಹೋಗ್ತೀರಾ? ಹೋದ ವರ್ಷನೂ ಹೋಗಿದ್ರೆ? ಅಯೋಧ್ಯೆ ಹೋಗಿ ಅಲ್ಲಿ ರಾಮಮಾಲೆ ನೀವು ಅಲ್ಲಿ ಬರ್ತೀರಾ? ಅಲ್ಲಿ ಗುರು ಪೂಜಾರಿಗಳು ಇರ್ತಾರಲ್ಲ. ಹೌದು. ಹಾಂ, ಬ್ರಾಹ್ಮಣಗಳು ಅವರು ಅಯೋಧ್ಯೆ ಪೂಜೆ ಎಲ್ಲ ಕೂಡ ನಾವು ಹೋದ ವರ್ಷ ಮಾಲೆ ತೆಗಿತೀವಿ. ಬಂದರು ಎಲ್ಲ ಇದ್ರೆ ಮಾಡಿ ಒಳ್ಳೆಯದು, ಒಳ್ಳೆಯ ವಿಚಾರ. ಒಳ್ಳೆಯದಾಗಲಿ. ನೀವು ಆದಷ್ಟು ಬೇಗ ಅಯೋಧ್ಯೆ ಹೋಗಿ ಬರ್ರಿ ಅಂತ ನಾವು ತಮಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಗುರುಮಿಟ್ಕಲ್ ಸುದ್ದಿ.